ಇನ್ನು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ತಾರಕಕ್ಕೇರಿದಂತಹ ಯುದ್ಧ, ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿರುವಂತಹ ಇರಾನ್, ಅಬುಧಾಬಿ, ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪಡೆಯನ್ನು ಟಾರ್ಗೆಟ್ ಮಾಡಲಾಗಿದೆ. ಅಮೆರಿಕ ಪಡೆಗಳ ಮೇಲೆ ದಾಳಿ ಮಾಡಿರುವಂತಹ ಇರಾನ್, ಅಬುಧಾಬಿ, ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪಡೆಯನ್ನು ಟಾರ್ಗೆಟ್ ಮಾಡಿ ಇದೀಗ ಯುದ್ಧವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಮೆರಿಕ ಪಡೆಗಳ ಮೇಲೆ ದಾಳಿ ಮಾಡಿದೆ. 2 ಮಿಲಿಟರಿ ನೆಲೆಗಳ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸಿರುವಂತಹ IRGC, ರಾಡರ್ ವ್ಯವಸ್ಥೆಗಳು, ಇಂಧನ ಸಂಗ್ರಹ ಟ್ಯಾಂಕ್ಗಳು, ವಿಮಾನಗಳಿಗೂ ಕೂಡ ಹಾನಿ ಮಾಡಿದ್ದೀವಿ ಅಂತ ಹೇಳ್ತಿರುವಂತಹ IRGC. ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ತಾರಕಕ್ಕೇರಿರುವಂತಹ ಯುದ್ಧ, ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿರುವಂತಹ ಇರಾನ್, ಅಬುಧಾಬಿ, ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪಡೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಅಮೆರಿಕ ಪಡೆಗಳ ಮೇಲೆ ದಾಳಿ ಮಾಡಿರುವಂತಹ ಇರಾನ್ 2 ಮಿಲಿಟರಿ ನೆಲೆಗಳ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸಿರುವಂತಹ IRGC, ರಾಡರ್ ವ್ಯವಸ್ಥೆಗಳು ಮತ್ತು ಇಂಧನ ಸಂಗ್ರಹ ಟ್ಯಾಂಕ್ಗಳಾಗಿರ್ಬೋದು, ವಿಮಾನಗಳಿಗೂ ಕೂಡ ಹಾನಿ ಮಾಡಿದ್ದೀವಿ ಅಂತ ಹೇಳ್ತಿರುತ್ತಾರೆ. IRGCಯ ಮಾಹಿತಿಯ ಪ್ರಕಾರ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ತಾರಕಕ್ಕೇರ್ತಾ ಇದೆ ಯುದ್ಧ ದಿನೇ ದಿನೇ. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಮುಗಿಬಿದ್ದಿರುವಂತಹ ಇರಾನ್, ಅಬುಧಾಬಿ, ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪಡೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎರಡು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ ಅಂತೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸಿರುವಂತಹ IRGC ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಹೊರಹಾಕಿದೆ. ರಾಡರ್ ವ್ಯವಸ್ಥೆಗಳಾಗಿರ್ಬೋದು, ಇಂಧನ ಸಂಗ್ರಹ ಟ್ಯಾಂಕ್ಗಳಾಗಿರ್ಬೋದು, ವಿಮಾನಗಳು ಎಲ್ಲದಕ್ಕೂ ಕೂಡ ಹಾನಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬೀಗ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ, ತಾರಕಕ್ಕೇರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇರುವಂತಹ IRGC. ಸೊ ಯಾರೂ ಕೂಡ ಸುಮ್ಮನಾಗ್ತಾ ಇಲ್ಲ, ಪ್ರತಿಕಾರವನ್ನು ತೀರಿಸಿಕೊಳ್ಳೋದ್ರಲ್ಲೇ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಇರಾನ್ನಲ್ಲಿ ಎಲ್ಲ ಕ್ಷಿಪಣಿಗಳು ಕೂಡ ಧ್ವಂಸ ಆಗಿದೆ. ಕ್ಷಿಪಣಿಗಳಿದ್ದಂತಹ ಒಂದು ಗೋಡೌನ್ಗೆ ನಾವು ಧ್ವಂಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ಕಡೆ ಹೇಳ್ಕೊಳ್ತಾ ಇದ್ರೆ, ಬಟ್ ಇನ್ನೊಂದು ಕಡೆ ಇರಾನ್ ಕೂಡ ಯುದ್ಧವನ್ನು ನಿಲ್ಲಿಸ್ತಾನೇ ಇಲ್ಲ. ನಾವು ಅವರನ್ನು ಪ್ರತಿಕಾರ ತೀರಿಸ್ಕೊಳ್ದೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಯುದ್ಧಕ್ಕೆ ಮುಂದಾಗ್ತಾನೆ ಇರುವಂಥದ್ದು ಇರಾನ್. ಸೊ ಯಾವ ಕಡೆಯೂ ಕೂಡ ಯಾರು ಕೂಡ ಸುಮ್ಮನಾಗುವಂತಹ ಪರಿಸ್ಥಿತಿ ಕಾಣಿಸ್ತಾನೆ ಇಲ್ಲ. ಜನಸಾಮಾನ್ಯರು ಸಫರ್ ಮಾಡ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತದಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಎಷ್ಟೋ ಜನ ಮುಂಬೈಯಲ್ಲಿ, ದುಬೈಯಲ್ಲಿರೋರೆಲ್ಲರೂ ಕೂಡ ಜಾಬನ್ನೇ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಿಕಾಸ್ ಪ್ರಾಜೆಕ್ಟ್ಸ್ಗಳು ಯಾವುದು ಬರ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಎಷ್ಟೋ ಜನರನ್ನ ಟರ್ಮಿನೇಟ್ ಮಾಡಿದ್ದಾರೆ. ಮತ್ತು ಆ ಕಂಪನಿ ಬ್ರಾಂಚಸ್ಗಳು ಬೆಂಗಳೂರಿನಲ್ಲೂ ಇರುವಂಥದ್ದು. ಸೊ ಇಲ್ಲೂ ಕೂಡ ಎಫೆಕ್ಟ್ ತಟ್ಟಬಹುದಾ? ಈಗ ಆಲ್ರೆಡಿ ಗ್ಯಾಸ್ನ ಅಭಾವ ತಟ್ಟಿದೆ, ಮುಂದೆ ಕೆಲಸದ ಅಭಾವವೂ ಕೂಡ ಉಂಟಾಗಬಹುದಾ ಅನ್ನುವಂಥ ಭಯದಲ್ಲಿ, ಆತಂಕದಲ್ಲಿ ಜನರಿದ್ದಾರೆ.